ಇನ್ನು ಕನ್ನಡದ ಜೀವನದಿಯಾಗಿರುವಂತಹ ಕಾವೇರಿಯ ತವರು ಕೊಡಗು ಜಿಲ್ಲೆಯಲ್ಲಿ ಭರ್ಜರಿ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಆರ್ಭಟ ನಿರಂತರವಾಗಿ ನಡೆದುಕೊಂಡು ಬರ್ತಾನೇ ಇದೆ. ನಿರಂತರವಾಗಿ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ವರುಣನ ಆರ್ಭಟ ಹೆಂಗಿದೆ ಅಂತಂದರೆ ಲಿಟ್ರಲಿ ಅದು ನಿಲ್ಲುವಂತಹ ಸ್ಥಿತಿಯಲ್ಲಿಲ್ಲ. ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಭರ್ಜರಿ ಮಳೆ. ಕೊಡಗು ಜಿಲ್ಲೆಯಲ್ಲಿ ನಿಲ್ಲದಂತಹ ವರುಣನ ಆರ್ಭಟ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಈಗ ತುಂಬಿ ತುಳುಕ್ತಾ ಇದೆ, ಸಂಪೂರ್ಣ ಭರ್ತಿಯಾಗಿದೆ. ಕೊಡಗಿನ ನಲಡಿಯಲ್ಲಿ ದಾಖಲೆಯ 228 mm ಮಳೆ ಅನ್ನುವಂಥದ್ದಾಗಿದೆ. ಇನ್ನು ತಲಕಾವೇರಿಯಲ್ಲಿ ದಾಖಲೆಯ 221 mm ಮಳೆ. ಪೊನ್ನಂಪೇಟೆಯಲ್ಲಿ 185 mm ಆದರೆ ಭಾಗಮಂಡಲದಲ್ಲಿ 167 mm, ಭಾಗಮಂಡಲದಲ್ಲಿ 167 mm. ಉದಿಕೆರೆಯಲ್ಲಿ 83 mm, ಶಾಂತಳ್ಳಿಯಲ್ಲಿ 83 mm ಆಗಿದೆ. ಇನ್ನು ಸಂಪಾಜಿಯಲ್ಲಿ 72 mm ಅಷ್ಟು ಮಳೆ ಅನ್ನುವಂಥದ್ದು ಸುರಿದ್ರೆ ನಾತ್ಕ್ಲೋವಿನಲ್ಲಿ 59 mm ಮಳೆ ಅನ್ನುವಂಥದ್ದು ಸುರಿತಾ ಇದೆ. ಇನ್ನು ಕೊಡಗು ಮಾತ್ರವಲ್ಲ, ಈ ಕಡೆ ಉತ್ತರ ಕರ್ನಾಟಕದ ಪ್ರದೇಶವಾಗಿರುವಂತಹ ಬೆಳಗಾವಿಯಲ್ಲಿಯೂ ಕೂಡ ರಣಮಳೆ ಅನ್ನುವಂಥದ್ದು ರೆಡ್ ಅಲರ್ಟ್ ಅನ್ನು ನೀಡಲಾಗಿದೆ. IMD ಭಾಗಮಂಡಲ ತ್ರಿವೇಣಿ ಸಂಗಮದ ನದಿ ಈಗ ತುಂಬಿ ತುಳುಕ್ತಾ ಇದೆ, ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೊಡಗಿನ ನಲಡಿಯಲ್ಲಿ ದಾಖಲೆಯ ಮಳೆ ಅನ್ನುವಂಥದ್ದು ಸುರಿದಿದೆ 228 mm. ತಲಕಾವೇರಿಯಲ್ಲಿ 221 mm ಮಳೆ. ಪೊನ್ನಂಪೇಟೆಯಲ್ಲಿ 185 mm, ಭಾಗಮಂಡಲದಲ್ಲಿ 167 mm ಮಳೆ. ಹೀಗೆ ಕೊಡಗಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಭಾರೀ ದೊಡ್ಡ ಮಳೆ ಅನ್ನುವಂಥದ್ದಾಗ್ತಾ ಇದೆ. ವರುಣನ ಆರ್ಭಟ ಆಗ್ತಾ ಇದೆ. ನಾಪ್ಲೋವಿನಲ್ಲೂ ಕೂಡ 59 mm ಮಳೆ. ಸಂಪಂಜಿಯಲ್ಲಿ 72 mm ಮಳೆ. ಇನ್ನು ಕೊಡಗು ಪ್ರದೇಶದಲ್ಲಷ್ಟೇ ಅಲ್ಲದೆ ಬೆಳಗಾವಿಯಲ್ಲೂ ಕೂಡ ಜೋರಾದಂತಹ ಮಳೆ ಈಗ ಸುರಿತಾ ಇದೆ. ವರುಣನ ಈ ಆರ್ಭಟಕ್ಕೆ ರಾಜ್ಯದ ಕೆಲವು ಭಾಗಗಳಲ್ಲಿ ವೆದರ್ ಡಿಪಾರ್ಟ್ಮೆಂಟ್ ರೆಡ್ ಅಲರ್ಟ್ ಅನ್ನು ಸೂಚಿಸಿದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಸೂಚಿಸಿದೆ. ಈ ಕಡೆ ಕೊಡಗಿನಲ್ಲಾಗಿರಬಹುದು, ಮಂಗಳೂರು, ಉಡುಪಿ, ಕರಾವಳಿ ಭಾಗದಲ್ಲಾಗಿರಬಹುದು, ಅದರ ಜೊತೆ ಮಹಾರಾಷ್ಟ್ರ, ಕರ್ನಾಟಕದ ಕೆಲ ಪ್ರಾಂತಗಳಲ್ಲಿ, ಎಸ್ಪೆಷಲಿ ಇನ್ ಬೆಳಗಾವಲ್ಲಿ ಭಾರಿ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದಾಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದ ಮಳೆ. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಆದಂತಹ ಧಾರಾಕಾರವಾದಂತಹ ಮಳೆಯಿಂದ ಬೃಹತ್ ಪ್ರಮಾಣದ ಮರಗಳೆಲ್ಲವೂ ಕೂಡ ನೆಲಕ್ಕುರುಳಿ. ಈ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಕೊಡಗಿನ ದೃಶ್ಯಗಳು ಇವೆಲ್ಲ. ಬಹಳ ದೊಡ್ಡ ಪ್ರಮಾಣದ ಮಳೆ ನಿರಂತರವಾಗಿ ಸುರಿತಾನೇ ಇದೆ. ತ್ರಿವೇಣಿ ಸಂಗಮ ಅನ್ನುವಂಥದ್ದು ಏನಿದೆ, ಭಾಗಮಂಡಲದ ತ್ರಿವೇಣಿ ಸಂಗಮ, ಅದು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ದಾಖಲೆಯ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ಈ ಹಿಂದೆ ಇಷ್ಟು ಜೋರಾದಂತಹ ಮಳೆ ಅನ್ನುವಂಥದ್ದು ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ದಾಖಲೆಯ ಮಳೆ ಇದು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಕೊಡಗಿನ ನಲಾಡಿಯಲ್ಲಿ 228 mm ಮಳೆ ಆದರೆ ತಲಕಾವೇರಿಯಲ್ಲಿ 221 mm ಮಳೆ. ಪೊನ್ನಂಪೇಟೆಯಲ್ಲಿ 185 mm ಆದರೆ ಭಾಗಮಂಡಲದಲ್ಲಿ 167 mm ಮಳೆ. ಉದಿಕೆರೆಯಲ್ಲಿ 83 mm ಮತ್ತು ಶಾಂತಳ್ಳಿಯಲ್ಲಿ 83 mm. ಸಂಪಂಜೆಯಲ್ಲಿ 72 mm. ಇನ್ನು ನಾಕ್ಲೋವಿನಲ್ಲಿ 59 mm ಮಳೆ ಅನ್ನುವಂಥದ್ದು ನಿರಂತರವಾಗಿ ಆಗ್ತಾ ಇದೆ. ವರುಣನ ಆರ್ಭಟಕ್ಕೆ ಈಗ ಈ ಪ್ರದೇಶಗಳಿಗೆ ಮತ್ತು ಇದನ್ನು ಒಳಗೊಂಡು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಬಾರ್ಡರ್ ಏನಿದೆ, ಆಸುಪಾಸು ಏನಿದೆ, ಅಲ್ಲೇ ಎಲ್ಲ ಕಡೆಯಲ್ಲೂ ಕೂಡ ಈಗ ರೆಡ್ ಅಲರ್ಟನ್ನು ನೀಡಲಾಗಿದೆ.